ಹಾಯ್ ಎಲ್ಲೋ ಫ್ರೆಂಡ್ಸ್, ಇದು ಸ್ಟೂಡೆಂಟ್ ಅಲರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನು ಎಸ್ ಎನ್ ಕ್ಯೂ ಕೋಟಾದ ಬಗ್ಗೆ ಫುಲ್ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಎಸ್ ಎನ್ ಕ್ಯೂ ಕೋಟಾ ಅಂದರೆ ಏನು, ಎಸ್ ಎನ್ ಕ್ಯೂ ಕೋಟಾದಲ್ಲಿ ಸೀಟ್ ಸಿಕ್ಕಿದರೆ ಎಷ್ಟು ಫೀಸ್ ಆಗುತ್ತೆ, ಮತ್ತು ಎಸ್ ಎನ್ ಕ್ಯೂ ಕೋಟಾದಲ್ಲಿ ಅಪ್ಲೈ ಮಾಡೋದಕ್ಕೆ ಯಾವ್ಯಾವ ದಾಖಲೆಗಳು ಬೇಕು, ಮತ್ತು ಬೆನಿಫಿಟ್ಸ್ ಏನು, ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಫಸ್ಟು ಈ KCET ದಿಕ್ಸೂಚಿ 2026 ನಾವು ಓದಾದ್ಮೇಲೆ ಈ ಬೆನಿಫಿಟ್ಸ್ ಏನೇನು ಅಂತ ಎಲ್ಲ ನಾನು ಹೇಳ್ತೇನೆ. ಎಸ್ ಎನ್ ಕ್ಯೂ ಕೋಟಾ ಸಂಬಂಧಪಟ್ಟ ತಹಶೀಲ್ದಾರ್ ರವರಿಂದ ಪಡೆದುಕೊಂಡಿರುವ ಆಡಿ ಸಂಖ್ಯೆ ಇರುವ ಅಭ್ಯರ್ಥಿಯ ಹೆಸರಿನಲ್ಲಿ ಮತ್ತು ಚಾಲ್ತಿಯಲ್ಲಿರುವ ಆದಾಯ ಪ್ರಮಾಣ ಪತ್ರವನ್ನು ಸಿದ್ಧ ಮಾಡಿ ಇಟ್ಟುಕೊಳ್ಳಬೇಕು. ಸಾಮಾನ್ಯ ಅಭ್ಯರ್ಥಿಗಳು ಸೇರಿದಂತೆ ಎಲ್ಲ ವರ್ಗದ ಅಭ್ಯರ್ಥಿಗಳು ಸಾಂಖ್ಯಾಧಿಕ ಕೋಟಾ ಎಸ್ ಎನ್ ಕ್ಯೂ ಕೋಟಾಕ್ಕೆ ಸೀಟುಗಳಿಗೆ ಅರ್ಹರಾಗಿರುತ್ತಾರೆ. ಮತ್ತು SC ST ಪ್ರವರ್ಗ 1 ಮತ್ತು ಸಾಮಾನ್ಯ ವರ್ಗದವರು ಪ್ರತ್ಯೇಕವಾಗಿ ಆಡಿ ಸಂಖ್ಯೆ ಇರುವ ಆದಾಯ ಪ್ರಮಾಣ ಪತ್ರ ಸಿದ್ಧಪಡಿಸಿಟ್ಟುಕೊಳ್ಳಬೇಕು. ಅದಾದಮೇಲೆ ಮತ್ತು ಆನ್ಲೈನ್ ಅರ್ಜಿಯಲ್ಲಿ ಆಡಿ ಸಂಖ್ಯೆಯನ್ನು ನಮೂದಿಸಿರಬೇಕು. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಆಡಿ ನಂಬರ್ನ ಕೇಳುತ್ತೆ, ಆವಾಗ ನೀವು ಆ ಆಡಿ ನಂಬರ್ನ ನೀವು ನಮೂದಿಸಿರಬೇಕು. ಅರ್ಹ 2A 2B 3A 3B ಅಭ್ಯರ್ಥಿಗಳು ಅವರ ಜಾತಿ ಪ್ರಮಾಣ ಪತ್ರದೊಂದಿಗೆ ಸಲ್ಲಿಸುವ ಆದಾಯ ಪ್ರಮಾಣ ಪತ್ರವನ್ನು ಸಾಂಖ್ಯಾಧಿಕ ಕೋಟಾ ಸೀಟುಗಳಾಗಿ ಪರಿಗಣಿಸಲಾಗುವುದು. ಮುಂದಿನ ಪುಟಗಳಲ್ಲಿ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅಭ್ಯರ್ಥಿಯ ಹೆಸರಿನಲ್ಲೇ ಪಡೆದಿರಬೇಕು. ಇಷ್ಟು ನಿಮಗೆ ಇಲ್ಲಿ ದಿಕ್ಸೂಚಿಯಲ್ಲಿ ನಿಮಗೆ ತಿಳಿಸಲಾಗಿದೆ. ಇವಾಗ ಎಸ್ ಎನ್ ಕ್ಯೂ ಕೋಟಾ ಅಂದರೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ನೀವು ಒಂದು ಕಾಲೇಜ್ನಲ್ಲಿ ನಾರ್ಮಲ್ ಫೀಸು 1,12,000 ಇರುತ್ತೆ. ಅದು ನಾರ್ಮಲ್ ಕ್ಯಾಟಗರಿ ವೈಸು ನಿಮಗೆ ಇಷ್ಟು ಫೀಸ್ ಆಗುತ್ತೆ. ಆದರೆ ಎಸ್ ಎನ್ ಕ್ಯೂ ಕೋಟಾದಡಿ ನಿಮಗೆಲ್ಲರೂ ಸೀಟ್ ಸಿಕ್ಕಿದರೆ 30 to 40,000 ಆಗುತ್ತೆ. ಇವಾಗ ನೋಡಿ, 1,12,000 ಎಸ್ ಎನ್ ಕ್ಯೂ ಕೋಟಾದಡಿ ಸಿಕ್ಕಿದರೆ 30 to 40K ಅಷ್ಟೇ ನಿಮಗೆ ಫೀಸ್ ಆಗೋದು. ಇದೇ ಎಸ್ ಎನ್ ಕ್ಯೂ ಕೋಟಾ ಅಂದರೆ ನಿಮಗೆ ಫೀಸ್ನ ಇದು ಬಡ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಮನೆಯಲ್ಲಿರೋಂಥ ಅವರು ಹೆಂಗಿರ್ತಾರೆ ಅನ್ನೋದ್ರ ಮೇಲೆ ಅವರ ಆದಾಯದ ಮೇಲೆ ಇದು ಫುಲ್ಲು ಡಿಪೆಂಡ್ ಆಗಿರುತ್ತೆ. ಮತ್ತು ಇದಕ್ಕೆ ಎಲಿಜಿಬಲ್ ಏನಂದರೆ ನೀವು ಅಪ್ಲಿಕೇಶನ್ ಟೈಮಲ್ಲಿ ನೀವು ಇದು ಆರ್ ಡಿ ಸಂಖ್ಯೆಯನ್ನು ನೀವು ನಮೂದಿಸಿರ್ತೀರ, ಅದೇ ಫುಲ್ಲು ಅಪ್ಲಿಕೇಶನ್ ಆಗಿರುತ್ತೆ. ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮೇಲಿರುವ ಆರ್ ಡಿ ಸಂಖ್ಯೆಯನ್ನು ನೀವು ಅಲ್ಲಿ ನಮೂದಿಸಿರಬೇಕು. ಅದಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರ. ಮತ್ತು ಇನ್ನೂ ಹೇಳೋದಾದರೆ 8 ಲ್ಯಾಕ್ಗಿಂತ ಕಮ್ಮಿ ಇರುವವರು ಈ ಅಪ್ಲಿಕೇಶನ್ ಅಂದರೆ ಎಸ್ ಎನ್ ಕ್ಯೂ ಕೋಟಾಗೆ ನೀವು ಅರ್ಹರಾಗಿರುತ್ತೀರಾ. ಅದಾದಮೇಲೆ ನಿಮಗೆ ಹೇಗೆ ಇದು ಅಲಾಟ್ಮೆಂಟ್ ಆಗಿ ನಮಗೆ ಸಿಗುತ್ತೆ ಅಂದರೆ 8 ಲ್ಯಾಕ್ ಇದ್ದವರಿಗೆ ಫುಲ್ಲು ಎಲ್ಲರಿಗೂ ಸಿಗುತ್ತಾ ಅಂದರೆ ಎಲ್ಲರಿಗೂ ಸಿಗಲ್ಲ. ಒಂದು ಕಾಲೇಜ್ನಲ್ಲಿ 90 ಸೀಟ್ಸಲ್ಲಿ ಇದು 5 ಸೀಟ್ಸ್ ಇರುತ್ತೆ. 5 ಸೀಟ್ಸ್ ಎಕ್ಸಾಂಪಲ್ ಆಗಿ ಹೇಳ್ತಿರೋದು, 5 ಸೀಟ್ಸ್ ಇರುತ್ತೆ. ಈ 5 ಸೀಟ್ಸಲ್ಲಿ ನಿಮಗೆ ಫಸ್ಟ್ ಸೀಟು ಅಂದರೆ 90 ಸೀಟ್ಸ್ದು ಎಲ್ಲ ಎಷ್ಟು ಆದಾಯ ಇದೆ ಅಂತ ನೋಡ್ತಾರೆ. ಅದರಲ್ಲಿ ಯಾವುದು ಕಮ್ಮಿ ಇರುತ್ತೋ, ಇವಾಗ 40K ಇರುತ್ತೆ, 40K 60K ಮತ್ತು 1 ಲ್ಯಾಕ್, ಇವಾಗ 35K. ಇವಾಗ ಇಷ್ಟು ಜನ ನೋಡೋದಾದರೆ 35K ಇರೋವರಿಗೆ ಫಸ್ಟ್ ಸಿಗುತ್ತೆ, ಅದಾದಮೇಲೆ 40K ಇರೋರಿಗೆ ಸಿಗುತ್ತೆ, ಆಮೇಲೆ 60K ಇರೋವರಿಗೆ ಸಿಗುತ್ತೆ, ಆಮೇಲೆ 1 ಲ್ಯಾಕ್ ಇರುತ್ತಲ್ಲ ಅವರಿಗೆ ಲಾಸ್ಟಿಗೆ ಸಿಗುತ್ತೆ. 5 ಸೀಟ್ಸಲ್ಲಿ ಈ ಥರ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮತ್ತು ಈ ಕ್ರೈಟೀರಿಯಾ ಅಂದರೆ 8 ಲ್ಯಾಕ್ಗಿಂತ ಕಮ್ಮಿ ಇರಬೇಕು, ಅವರೆಲ್ಲರೂ ಈ ಎಸ್ ಎನ್ ಕ್ಯೂ ಕೋಟಾಕ್ಕೆ ಅರ್ಹರಾಗಿರ್ತೀರ. ಆಮೇಲೆ ಇದು ಫುಲ್ಲು ಡಿಪೆಂಡ್ ಆಗಿರೋದು ಅರ್ಹ 2A 2B 3A 3B ಅಭ್ಯರ್ಥಿಗಳು ಅವರಿಗೆ ಮಾತ್ರ. ಅಂದರೆ ಇದು ಜಾಸ್ತಿ ಹೆಲ್ಪ್ ಆಗಿದ್ದು ಜನರಲ್ ಕ್ಯಾಟಗರಿ ಇರೋಂಥ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಈ ಎಸ್ ಎನ್ ಕ್ಯೂ ಕೋಟಾನ ತಂದಿದ್ದಾರೆ. ಮತ್ತು ಈ ಎಸ್ ಎನ್ ಕ್ಯೂ ಕೋಟಾ ಓನ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ. ಇಂಜಿನಿಯರಿಂಗ್ ಮುಂದೆ ಯಾರು ಮಾಡಬೇಕು ಅಂತಿದ್ದೀರಾ ಅವರು ಎಸ್ ಎನ್ ಕ್ಯೂ ಕೋಟಾಗೆ ನೀವು ಎಲಿಜಿಬಲ್ ಇರ್ತೀರಾ. ನೀವೆಲ್ಲರೂ ನಿಮ್ಮ ಆದಾಯ ಪ್ರಮಾಣ ಪತ್ರದಲ್ಲಿ ನಿಮ್ಮ ಆದಾಯ ಕಮ್ಮಿ ಇದ್ದರೆ ಈ ಸೀಟ್ ಸಿಗೋ ಅಂಥ ಚಾನ್ಸು ಜಾಸ್ತಿ ಇರುತ್ತೆ. ಅದಾದಮೇಲೆ ಇದು ಇಂಜಿನಿಯರಿಂಗ್ಗೆ ಮಾತ್ರ, ಇದು ಡೆಂಟಲ್ಗೂ ಅಲ್ಲ, MBBSಗೂ ಅಲ್ಲ, ಮತ್ತು ಫಾರ್ಮಾ
ಬಿ ಬಿ ಫಾರ್ಮಾ ಅವಕ್ಕೆ ಯಾವಕ್ಕೂ ಅಲ್ಲ, ವೆಟರ್ನರಿ ಯಾವುದಕ್ಕೂ ಅಲ್ಲ. ಇದು ಓನ್ಲಿ ಇಂಜಿನಿಯರಿಂಗಿಗೆ ಮಾತ್ರ ಇದು ಎಲಿಜಿಬಲ್ ಇರುತ್ತೆ. ಈ ಮತ್ತು ಇವಾಗ ಇಲ್ಲಿ ತೋರಿಸಿರುವಂತೆ ಇಲ್ಲಿ ನಿಮ್ಮ ಎಲ್ಲ ಏನೇನು ಇರಬೇಕು ಮತ್ತು ಯಾವ್ಯಾವ ದಾಖಲೆಗಳು ಇರಬೇಕು ಅನ್ನೋದು, ಮತ್ತು ಇದು ಚಾಲ್ತಿಯಲ್ಲಿರುವಂಥ ಆದಾಯ ಪ್ರಮಾಣ ಪತ್ರವನ್ನು ಇರಬೇಕು ನಿಮ್ಮ ಹತ್ರ. ಇವಾಗ 2023 ಇದ್ರೆ 2028-25 ಅಂದರೆ 5 ಇಯರ್ಸ್ 2030ವರೆಗೂ ಇರುತ್ತೆ. ಆ ಥರ ಇರಬೇಕು. ನಿಮಗೆ ಹಿಂದಿನ ವರ್ಷ ಮಾಡಿಸಿದ್ರೆ ಕರೆಕ್ಟ್ ಆಗುತ್ತೆ. ಅಂದರೆ ಇವಾಗ 5 ಇಯರ್ಸ್ ವ್ಯಾಲಿಡಿಟಿ ಇರುತ್ತಲ್ಲ, ಅದನ್ನು ಚಾಲ್ತಿಯಲ್ಲಿರುವಂತೆ ನೀವು ನೋಡ್ಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮ್ಮ ಆರ್ ಡಿ ನಂಬರನ್ನು ಅಪ್ಲೈ ಮಾಡಿ. ಅಂದರೆ ಅಷ್ಟೇ ನಿಮ್ಮ ಅಪ್ಲಿಕೇಶನ್ ಫಾರ್ಮ್. ನಿಮ್ಮ SNQ ಕೋಟಾ 8 ಲ್ಯಾಕ್ಗಿಂತ ಕಮ್ಮಿ ಇದ್ದರೆ ನೀವು SNQ ಕೋಟಾಗೆ ಎಲಿಜಿಬಲ್ ಇರ್ತೀರಾ. ಅದಾದ್ಮೇಲೆ ನಿಮ್ಮ ಆದಾಯವನ್ನು ನೀವು ಪರಿಗಣಿಸಿ ಆ ಕಾಲೇಜ್ನಲ್ಲಿರೋವಂಥ ಸ್ಟೂಡೆಂಟ್ಸ್ಗಳು ಯಾವುದು ಆದಾಯ ಪ್ರಮಾಣ ಪತ್ರದಲ್ಲಿ ಆದಾಯ ಕಮ್ಮಿ ಇರುತ್ತೋ ಅವರಿಗೆ ಈ ಸೀಟ್ಸ್ ಸಿಗ್ತಾ ಹೋಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.